ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪ್ರತಿ ವರ್ಷ ಸೆಪ್ಟೆಂಬರ್ 5 ನಾವು ಅಧ್ಯಾಪಕರ ದಿನಾಚರಣೆಯನ್ನಾಗಿ ಆಚರಿಸ್ತೇವೆ. ಇದರ ಹಿನ್ನೆಲೆ ನಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೇನೆ. ನಮ್ಮ ದೇಶದ ರಾಷ್ಟ್ರಾಧ್ಯಕ್ಷರಾಗಿದ್ದಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹುಟ್ಟಿದ ದಿನ ಸೆಪ್ಟೆಂಬರ್ 5. ಅವರ ಹುಟ್ಟಿದ ದಿನವನ್ನು ದೊಡ್ಡ ಪ್ರಮಾಣದಲ್ಲಿ ಆಚರಿಸಬೇಕು ಅಂತ ಹೇಳಿದಾಗ ಅದು ಬೇಡ, ನನ್ನ ಹೆಸರು ಮುಂದೆ ಬರೋದಕ್ಕಿಂತ ನಮ್ಮೆಲ್ಲರನ್ನ ಈ ಮಟ್ಟಕ್ಕೆ ಏರಿಸಿದಂಥ ಗುರುಗಳು ಯಾರಿದ್ದಾರೆ ಆ ಗುರುಗಳ ದಿನಾಚರಣೆಯನ್ನಾಗಿ ಮಾಡೋಣ ಅಂತ ಹೇಳಿ ಅಧ್ಯಾಪಕರ ದಿನಾಚರಣೆಯನ್ನು ಆಚರಿಸುವ ಪದ್ಧತಿ ಜಾರಿಗೆ ಬರೋದಕ್ಕೆ ಮುಖ್ಯವಾಗಿ ಕಾರಣರಾಗ್ತಾರೆ ರಾಧಾಕೃಷ್ಣನ್ ಅವರು. ಹಾಗೆ ಈ ವರ್ಷವೂ ಸಹ ಸೆಪ್ಟೆಂಬರ್ 5 ಅಧ್ಯಾಪಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭಕ್ಕಾಗಿ ಒಂದು ವಿಶೇಷ ಥಟ್ ಅಂತ ಹೇಳಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರೋ ಅಧ್ಯಾಪಕರು ಹಾಗೂ ಸ್ಪರ್ಧಿಗಳು ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುನಿರಾಜ SK ಅಂತೇಳಿ. ನಾನು ದೇವನಹಳ್ಳಿ ತಾಲೂಕು ಸೋಮತ್ನಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ನಾನು ಜ್ಞಾನಭಾರತಿ ಸಮೀಪದ ಪಾಂಚಜನ್ಯ ವಿದ್ಯಾಪೀಠ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಸುಮಾರು 15 ವರ್ಷಗಳಿಂದ ಸೇವೆ ಸಲ್ಲಿಸ್ತಿದ್ದೀನಿ. ಹಾಗೆ ಪ್ರಭಾರ ಮುಖ್ಯ ಶಿಕ್ಷಕನಾಗಿ 3 ತಿಂಗಳಿಂದಲೂ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಹವ್ಯಾಸ ಕವನ ಬರೆಯುವುದು, ರಾಜಕೀಯ ವಿಚಾರಗಳನ್ನು ಸಂಗ್ರಹಿಸತಕ್ಕಂಥದ್ದು. ಹಾಗೆ ಹಾವೇರಿಯಲ್ಲಿ ನಡೆದಂಥ ಶಿಕ್ಷಕರ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೇನೆ. ಬಹಳ ಸಂತೋಷ ಮುನಿರಾಜ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರಿತಾ ಜೋಶಿ. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೆದ್ದಲಹಳ್ಳಿ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕಳೆದ 20 ವರ್ಷಗಳಿಂದ ನಾನು ಸರ್ಕಾರಿ ಸೇವೆಯಲ್ಲಿದ್ದೇನೆ. ನನ್ನ ಹವ್ಯಾಸಗಳು ಗಣಿತದ ಪಜಲ್ಗಳನ್ನು ಬಿಡಿಸುವುದು ಹಾಗೂ ರಂಗೋಲಿ ಹಾಕುವುದು. ಸರಿತಾ ಜೋಶಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಚಂದ್ರಶೇಖರ್. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಬೈರನಹಳ್ಳಿ ಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. 23 ವರ್ಷಗಳಿಂದ ಶಿಕ್ಷಕನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ನನಗೆ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಕೊಡುವಂಥ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದೆ. ತುಂಬ ಸಂತೋಷ ಚಂದ್ರಶೇಖರ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಾವೆಲ್ಲ ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ಮುನಿರಾಜ ಅವರನ್ನು ಮಾತನಾಡಿಸೋಣ. ಮುನಿರಾಜ ಅವರೇ, ನಮಸ್ಕಾರ. ತಮ್ಮ ಹೆತ್ತವರ ಬಗ್ಗೆ, ತಮ್ಮ ನೆನಪಲ್ಲಿ ಇವತ್ತಿಗೂ ಉಳಿದಿರುವಂಥ ತಮ್ಮ ಅಧ್ಯಾಪಕರ ಬಗ್ಗೆ, ತಮ್ಮ ಇದುವರೆಗಿನ ಪಯಣ ಹೇಗಿತ್ತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಡಿ. ಸರ್, ನನ್ನ ತಂದೆ ತಾಯಿ ಗ್ರಾಮೀಣ ಭಾಗದವರು. ಇವತ್ತಿಗೂ ವ್ಯವಸಾಯದಲ್ಲಿ ತೊಡಗಿದ್ದಾರೆ. ನನ್ನ ತಂದೆ ಹೈನುಗಾರಿಕೆಯಲ್ಲಿ ಮಾಡ್ತಿದ್ದಾರೆ. ಊರಲ್ಲಿ ಮಾದರಿ ರೈತರಾಗಿದ್ದಾರೆ. ಇಡೀ ಗ್ರಾಮದಲ್ಲಿ ಹೆಚ್ಚಿನ ಹಾಲನ್ನು ಉತ್ಪಾದನೆ ಮಾಡಿ ಡೈರಿಗೆ ಹಾಕ್ತಿದ್ದಾರೆ. ನನ್ನ ತಾಯಿ ಕೂಡ ಅದೇ ಕೆಲಸದಲ್ಲಿ ಸಹಾಯಕರಾಗಿ ಮಾಡ್ತಿದ್ದಾರೆ. ಹಾಗೆ ನಾನು ಶಿಕ್ಷಕ ವೃತ್ತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಾಗ ವಿದ್ಯಾರ್ಥಿಯಾಗಿ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ನನ್ನ ಮೇಲೆ ಪ್ರಭಾವ ಬೀರಿದಂಥವರು 2 ಶಿಕ್ಷಕರು ಸರ್. ಪ್ರಾಥಮಿಕ ಶಾಲೆಯಲ್ಲಿ ಕೃಷ್ಣಮೂರ್ತಿಯವರು ಇಂಗ್ಲೀಷ್ ಶಿಕ್ಷಕರು. ಹಾಗೆ ಪದವಿ ಪೂರ್ವ ಕಾಲೇಜಿನಲ್ಲಿ ಚನ್ನಪ್ಪ ಅಂತೇಳಿ ಅವರಿಬ್ಬರು ಕೂಡ ನನ್ನ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಿದರು ಸರ್. ಕೃಷ್ಣಮೂರ್ತಿ ಸರ್ ಬೇಸಿಗೆ ರಜೆಯಲ್ಲಿ ಬಂದಾಗ ಓದಿ ಏನಾಗ್ತೀಯ ಅಂತ ಕೇಳಿದರು ಸರ್. ನಿಮ್ಮಂತೆ ಶಿಕ್ಷಕನಾಗ್ತೀನಿ ಅಂತ ಹೇಳಿದ್ದೆ ಸರ್. ಹಾಗಾಗಿ ಅದೊಂದು ಆಸೆಯನ್ನು ಈಡೇರಿಸ್ಕೊಂಡೆ. ಮತ್ತು ಚನ್ನಪ್ಪ ಲೆಕ್ಚರರು ಫೀಸ್ ಕಟ್ಟಲಿಕ್ಕೆ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಸೀದಾ ಬ್ಯಾಂಕಿಗೆ ಕರ್ಕೊಂಡೋಗಿ ಅವ್ರ ಬ್ಯಾಂಕ್ ಖಾತೆಯಿಂದ ಹಣ ಕೊಟ್ಟು ನನಗೆ ನೀನು ಒಬ್ಬ ಮಾದರಿ ಶಿಕ್ಷಕ ಆಗಬೇಕು ಅಂತೇಳಿ ಸಹಾಯ ಮಾಡಿದರು ಸರ್. ಮತ್ತು ಪದವಿ ಕಾಲೇಜಿನಲ್ಲಿ ನಾಗರಾಜಯ್ಯ ಅಂತೇಳಿ ಸರ್, ವಿಶ್ವೇಶ್ವರಪುರಂ ಕಾಲೇಜಿನಲ್ಲಿ ಅವರು ಅಷ್ಟೇ ಮಾಡಿದರು ಸರ್. ನನಗೆ ಹಾಲ್ ಟಿಕೆಟ್ ಕೊಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಸ್ವತಃ ಕ್ಲರ್ಕ್ ಹತ್ರ ಕರ್ಕೊಂಡೋಗಿ ಫೀಸ್ ಕಟ್ಟಿ ನನಗೆ ಓದೋದು ತುಂಬ ಚೆನ್ನಾಗಿ ಓದು ಅಂತೇಳಿ ಆಶೀರ್ವಾದ ಮಾಡಿದರು ಸರ್. ಬಹಳ ಸಂತೋಷ. ನಿಮ್ಮ ಗುರುಗಳನ್ನು ಸ್ಮರಿಸಿಕೊಳ್ಳುವ ಒಂದು ಅವಕಾಶ, ಜೊತೆಗೆ ಎಂತಹ ಉದಾತ್ತ ಗುರುಗಳು ಇದ್ದರು ಅನ್ನೋ ಒಂದು ಸೂಕ್ಷ್ಮ ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ. ತುಂಬ ಸಂತೋಷ. ಸರಿತಾ ಜೋಶಿ ಅವರೇ, ತಮ್ಮ ಹೆತ್ತವರ ಬಗ್ಗೆ, ತಮ್ಮ ಊರಿನ ಬಗ್ಗೆ, ಹಾಗೆ ನೆನಪಲ್ಲಿ ಇವತ್ತಿಗೂ ಉಳಿದಿರುವಂಥ ಅಧ್ಯಾಪಕರ ಬಗ್ಗೆ ಒಂದು ಪಕ್ಷಿ ನೋಟ.
ನನ್ನ ತಂದೆಯ ಹೆಸರು ಗುರುರಾಜ್ ಜೋಶಿ ಅಂಥೇಳಿ, ತಾಯಿ ಪ್ರೇಮಾ ಜೋಶಿ ಅಂಥೇಳಿ. ಸೊ ನನ್ನ ವಿದ್ಯಾಭ್ಯಾಸ ಎಲ್ಲ ನನ್ನ ದಾವಣಗೆರೆಯ ಶಾಲೆಯಲ್ಲಿ ನಡೆದಿದೆ. ನಾನು ನೆನೆಸ್ಕೊಳ್ಬೇಕಾಗಿರೋ ವ್ಯಕ್ತಿಗಳು 3 ಜನ. ಒಬ್ಬರು ನನ್ನ ಪ್ರೈಮರಿ ಶಾಲೆಯ ಶಿಕ್ಷಕರು ಸುನಂದಮ್ಮ ಅಂತ ಹೇಳಿ, 1ರಿಂದ 4ನೇ ತರಗತಿಯವರೆಗೂ ನಮ್ಗೆ ಅವರೇ ಶಿಕ್ಷಕಿಯರಾಗಿದ್ದರು. ಅಕ್ಷರಗಳನ್ನು ಹೇಗೆ ದುಂಡಾಗಿ ಬರೀಬೇಕು ಅಂತ ಅಲ್ಲಿಂದನೇ ನಮಗೆ ಬೇಸಿಕ್ ಹಾಕ್ಕೊಟ್ಟಿದ್ರು ಅವರು. ಇನ್ನು ಹೈಸ್ಕೂಲಿಗೆ ಬಂದಾಗ ಜೂಟೂರು ವೆಂಕಟೇಶರು ಅಂತ ಹೇಳಿ, ನಂಗೆ ಗಣಿತದಲ್ಲಿ ಆಸಕ್ತಿ ಬರಬೇಕು ಅಂದರೆ ಅವ್ರು ತುಂಬ ಸ್ಟ್ರಿಕ್ಟಾಗಿದ್ದರು. ಅವ್ರು ಬಂದರು ಅಂದರೆ ನಾವು ಪುಸ್ತಕ ಸೀದಾ ಇರುತ್ತಾ ಉಲ್ಟಾ ಇರುತ್ತಾ ನೋಡ್ತಾ ಇರಲಿಲ್ಲ, ಸುಮ್ಮನೆ ಪುಸ್ತಕ ಇಟ್ಕೊಂಡ್ಬಿಡ್ತಿದ್ವಿ. ಸೊ ಗಣಿತದಲ್ಲಿ ಆಸಕ್ತಿ ಬರಲಿಕ್ಕೆ ನಮಗೆ ಅವರೇ ಕಾರಣ. ಇನ್ನೊಬ್ಬ ಮುಖ್ಯ ವ್ಯಕ್ತಿ ಅಂದರೆ ನನ್ನ ಅಜ್ಜ, ನನ್ನ ತಾಯಿಯ ತಂದೆ ಬಿಂದು ಮಾಧವ ಅಂತ ಅವ್ರ ಹೆಸರು. ಅವರು ಕೂಡ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದರು. ಅವರು ಹೇಗಿದ್ದರು ಅಂತಂದರೆ, ನಾವು ಊರಿಗೆ ಹೋಗ್ತಾಯಿದ್ವಿ ವಿಜಯಪುರಕ್ಕೆ, ನಾವು ಸಣ್ಣವರಿದ್ದಾಗೆಲ್ಲ ಹೋಗ್ತಾ ರೋಡ್ ಮೇಲೆ ಏನೇನಿದೆ, ಏನು ಅಂಗಡಿಗಳ ಹೆಸರಿದೆ ಎಲ್ಲವನ್ನೂ ಓದ್ಕೊಂಡು ಹೋಗಬೇಕಾಗಿತ್ತು. ನಾವು ಹೆಂಗೆ ಬಂದ್ರಿ ಅಂತ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಅವ್ರಿಗೆ. ಯಾವಾಗ ಬಸ್ ಹತ್ತಿದ್ವಿ, ಯಾವಾಗ ಹೋದ್ವಿ. ಸೊ ಆವಾಗಿಂದನೇ ನಮಗೆ ವಿವರಣೆ ಕೊಡೋದು ಹೇಗೆ, ವಸ್ತುಗಳನ್ನು ವಿಷಯಗಳನ್ನು ಹೇಗೆ ಓದೋದು ಅಂತ ಹೇಳ್ತಾಯಿದ್ರು. ನಾವು ಪಾಸ್ ಆದ ತಕ್ಷಣ ಅವರಿಗೆ ಒಂದು ಲೆಟ್ರ್ ಬರೀಬೇಕಾಗಿತ್ತು. ನಾವು ದಾವಣಗೆರೆಯಲ್ಲಿದ್ವಿ, ಅವ್ರು ವಿಜಯಪುರದಲ್ಲಿದ್ದರು. ಈಗ ನಾನು 85 ತೆಗೆದು ಪಾಸ್ ಆಗಿದ್ದೇನೆ ಅಂತ ಲೆಟ್ರ್ ಹಾಕಬೇಕಾಗಿತ್ತು. ಅಲ್ಲಿಂದ ನಮ್ಮ ಅಜ್ಜ 5 ರೂಪಾಯಿ 10 ರೂಪಾಯಿ ಕಳಿಸೋರು. ಕಡಲೆ ಗಿಡ ತೊಗೊಳ್ಳಿ ಅಂತ, ಅವಾಗೆಲ್ಲ ಅಲ್ಲೆಲ್ಲ ಕಡಲೆಕಾಳು ಸಿಗ್ತಾಯಿತ್ತು ಹಸಿರು ಕಲರು, ಅದನ್ನು ತಗೊಳ್ಳಿ ಅಂತ ಕಳಿಸೋರು. ಸೊ ಹೀಗಾಗಿ ನಮಗೆ ಪತ್ರ ಬರೆಯೋದು ಆಗಿರ್ಬೋದು, ಲೆಕ್ಕ ಮಾಡೋದಾಗಿರ್ಬೋದು, ಈ ಎಲ್ಲ ಶಿಕ್ಷಕರು ನಮಗೆ ಪ್ರಭಾವವನ್ನು ಬೀರಿದ್ದಾರೆ. 2 ವಿಚಾರ ನನಗೆ ಖುಷಿ ಕೊಟ್ಟದ್ದು. ಒಂದು, ಗಣಿತವನ್ನೇ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅಗತ್ಯವಾದ ಒಂದು ಹಿನ್ನೆಲೆಯನ್ನು ಒದಗಿಸ್ಕೊಟ್ರು. 2ನೇದು, ನಿಮ್ಮ ಅಜ್ಜ ರೂಢಿಸಿದಂತಹ ಒಂದು ಶಿಸ್ತದು. ಈಗಲೂ ಕೂಡ ನನ್ನ ಮಕ್ಕಳನ್ನ ನಾನು ಕರ್ಕೊಂಡು ಹೋಗುವಾಗ ಹೇಳ್ತಾ ಇರ್ತೀನಿ, ಬೋರ್ಡ್ ಓದು, ನೇಮ್ ಪ್ಲೇಂಟ್ ಓದು. ನಮ್ಮ ಅಜ್ಜ ಹೇಳ್ಕೊಟ್ರೆ ನಂಗೆ ನೆನಪಾಗ್ತಾ ಇರುತ್ತೆ ಇವಾಗ. ಆ ಮಕ್ಕಳು ನಿಮ್ಮ ಅಜ್ಜನಿಗೆ ಕೃತಜ್ಞರಾಗಿರಬೇಕಲ್ವಾ? ಬಹಳ ಒಳ್ಳೆ, ಯಾಕಂದರೆ ಗಮನಿಸಬೇಕಾಗುತ್ತೆ. ಅಕಸ್ಮಾತ್ ದಾರಿಯಲ್ಲಿ ಕಳೆದೋದ್ರೆ 1-2-3 ಅಂಗಡಿಗಳ ಹೆಸರಾದರೂ ಗೊತ್ತಿದ್ದರೆ ವಾಪಸ್ ಬರಲಿಕ್ಕೆ ಅನುಕೂಲ ಆಗುತ್ತೆ. ಒಳ್ಳೆಯ ಅಭ್ಯಾಸವನ್ನು ರೂಢಿಸಿದ್ದಾರೆ. ತುಂಬ ಧನ್ಯವಾದಗಳು ಸರಿತಾ ಅವರೇ. ಚಂದ್ರಶೇಖರ್. ನಮ್ಮ ತಂದೆ ಹೆಸರು ಶಿವಲಿಂಗಪ್ಪ, ನಮ್ಮ ತಾಯಿ ಹೆಸರು ಗುರುಸಿದ್ದಮ್ಮ. ನಮ್ಮದು ಬೆಂಗಳೂರು ಉತ್ತರ ತಾಲೂಕಿನ ಹೆಸರುಘಟ್ಟ ಅನ್ನೋ ಪಕ್ಕದಲ್ಲಿರುವಂಥ ತೊರನಾಗಸಂದ್ರಹಳ್ಳಿ. ನಮ್ಮದು ತುಂಬ ಬಡ ಕುಟುಂಬ. ನನ್ನ ವಿದ್ಯಾರ್ಥಿ ಜೀವನ ತುಂಬ ಅಲೆಮಾರಿಯಾಗಿತ್ತು. ಆದರೂ ನಮ್ಮ ತಾಯಿ ತಂದೆಗೆ ನನಗೆ ಶಿಕ್ಷಣ ಕೊಡಿಸಿ ಒಳ್ಳೆಯ ವ್ಯಕ್ತಿ ಮಾಡಬೇಕು ಅಂತೇಳಿ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ಅವರು ನಮ್ಮ ಅಜ್ಜಿ ಮನೆಗೆ ಬಿಟ್ಟರು. ನಮ್ಮ ಅಜ್ಜಿ ಮನೆಯಲ್ಲಿ ನನ್ನ ಚಿಕ್ಕಮ್ಮ ನನಗೆ ಮಾರ್ಗದರ್ಶಕ ಆದರು. ಅವರು ಸಹ ಶಿಕ್ಷಕರಾಗಿದ್ದರು. ನಂತರ ಅವ್ರ ಜೊತೆಗೆ ನಾನು ಅಲೆಮಾರಿ ತರೆಯಾಗಿ ಬೇರೆ ಬೇರೆ ಊರುಗಳಿಗೆ ಅವರಿಗೆ ವರ್ಗಾವಣೆ ಆದಂಗೆ ಹೋಗ್ತಾಯಿದ್ದೆ. ನಂತರ ನನಗೆ ಹೈಸ್ಕೂಲ್ನಲ್ಲಿ ಒಂದು ಉತ್ತಮವಾದ ಶಿಕ್ಷಣ ಸಿಕ್ತು. ಆಗ ನಾನು ಏನಾದರೂ ಮಾಡಿ ನಾನು ಶಿಕ್ಷಕನಾಗಬೇಕು ಅಂತೇಳಿ ನಾನು ಅಂದ್ಕೊಂಡೆ. ಆಗ ನಮ್ಮ ಚಿಕ್ಕಮ್ಮ ನನಗೆ ಮಾರ್ಗದರ್ಶನ ಮಾಡಿದ್ರು. ಉತ್ತಮ ವ್ಯಕ್ತಿ ಆಗಬೇಕು, ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು, ನೀನು ಶಿಕ್ಷಕನಾಗಬೇಕು ನಂತರ ಅಂತೇಳಿ ಇದ್ರು. ನಮ್ಮದು ಪೂರ್ತಿ ಶಿಕ್ಷಕರ ಕುಟುಂಬ. ಹಾಗಾಗಿ ನಾನು ಶಿಕ್ಷಕನಾಗಬೇಕು ಅಂತೇಳಿ ಚಿಕ್ಕ ವಯಸ್ಸಿನಲ್ಲೇ ಅಂದುಕೊಂಡು ಅದೇ ರೀತಿ ನಾನು ಓದಿ, ನಾನು ಕೆಲವು ವೇಳೆ ನಾನು ದುಡಿದು ನಾನೇ ನನ್ನ ಫೀಸನ್ನು ಇದು ಮಾಡ್ಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡಿ ನಾನು ನಮ್ಮ ತಂದೆ ತಾಯಿ ಆಸೆಯನ್ನು ಪೂರೈಸಬೇಕು ಅಂತೇಳಿ ಈ ಮಟ್ಟಕ್ಕೆ ಬಂದೀನಿ. ನನಗೆ ತುಂಬ ಪ್ರಭಾವ ಬೀರಿದವರು ಗುರುಸಿದ್ದಯ್ಯ ಅಂತ ಮಾಸ್ಟ್ರೊಬ್ಬರು, ಮತ್ತು ನನ್ನ TC ಕೃಷ್ಣಪ್ಪ ಅನ್ನೋರು ತುಂಬ ಚೆನ್ನಾಗಿ ಕನ್ನಡವನ್ನು ಇದು ಮಾಡ್ತಾಯಿದ್ರು. ಅವ್ರ ಪ್ರಭಾವದಿಂದ ನಾನು ಶಿಕ್ಷಕನಾಗಬೇಕು, ಉತ್ತಮ ಶಿಕ್ಷಕನಾಗಬೇಕು ಅಂತೇಳಿ ದುಡ್ಕೊಂಡು ಬಂದೀನಿ. ಈಗ ನಾನು ನನ್ನ ಊರಿನಲ್ಲೂ ಅಷ್ಟೇ ಪರವಾಗಿಲ್ಲ, ಒಳ್ಳೆಯ ಶಿಕ್ಷಕರು ಅಂತೇಳಿ ಅಂತ ಇದ್ದಾರೆ. ನನಗೆ ಅದೊಂದು ತೃಪ್ತಿ ಇದೆ. ಜೊತೆಗೆ ನಾನು ಸಮಾಜಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಾಯಿದ್ದೀನಿ, ಅದೊಂದು ನನಗೆ ತೃಪ್ತಿ ಇದೆ. ಮುನಿರಾಜ್ ಅವರೇ, ಯಾವ ವಿಷಯ ಪಾಠ ಹೇಳ್ತೀರಿ? ಸರ್, ನಾನು ಕನ್ನಡದ ವಿಷಯ ಬೋಧನೆ. ಕನ್ನಡವನ್ನೇ ಯಾಕೆ ತಗೊಂಡ್ರಿ? ಸರ್, ಬಾಲ್ಯದಿಂದ ನಾನು ಕಲಿತ ಭಾಷೆ, ನನ್ನ ಮನೆ ಭಾಷೆ, ಅದು ನನ್ನ ನಾಡು, ನನ್ನ ನುಡಿ, ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಹಾಗಾಗಿ ಕನ್ನಡ ಭಾಷೆನೇ ಕಲಿಬೇಕು, ಕನ್ನಡ ವಿಷಯ ಶಿಕ್ಷಕನಾಗಬೇಕು ಅಂತ ಪದವಿಲೆಲ್ಲ ಐಚ್ಛಿಕ ವಿಷಯವನ್ನು ತೆಗೆದುಕೊಂಡು ಕನ್ನಡ ಶಿಕ್ಷಣ ಆಗೋಂಥ ಕನಸಿತ್ತು ಸರ್. ಅದಕ್ಕೆ ಕನ್ನಡ ಮಾತೃಭಾಷೆ ಆಗಿರೋ ಕಾರಣ ಸಹಜವಾಗಿ ಆ ಭಾಷೆ ಮೇಲೆ ಹಿಡಿತ ಇತ್ತು ನಿಮಗೆ. ಹೌದು ಸರ್. ಅದನ್ನು ಸ್ವತಂತ್ರವಾಗಿ ರೂಢಿಸ್ಕೊಂಡು ಹೋಗಬಹುದಾಗಿತ್ತು. ಇನ್ಯಾವುದಾದ್ರೂ ನಿಮಗೆ ಪರಿಚಯ ಇಲ್ಲದೆ ಇರುವಂಥ ಒಂದು ಹೊಸ ವಿಷಯವನ್ನು ಕಲಿಬಹುದಿತ್ತಲ್ವ? ನಾನು ಗ್ರಾಮೀಣ ಭಾಗದ ವಿದ್ಯಾರ್ಥಿ ಆದ್ದರಿಂದ ಇಂಗ್ಲೀಷು ಅಷ್ಟಾಗಿ ಬಾಲ್ಯದಲ್ಲಿ ಬರ್ತಿರಲಿಲ್ಲ. ಗಣಿತ ಅಂತೂ ಕಬ್ಬಿಣದ ಕಡಲೆ ಅನ್ನೋ ವಿಚಾರಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ನನ್ನ ಭಾಷೆ ನನ್ನನ್ನು ಸೆಳೆದಿದೆ ಅಂತ ಭಾವಿಸ್ಕೊಳ್ತಿದ್ದೀನಿ ಸರ್. ತುಂಬ ಸಂತೋಷ. ಯಾಕಂದರೆ ಕನ್ನಡವನ್ನು ಮನೆಯಲ್ಲಿ ಮಾತನಾಡುವ ಕನ್ನಡ ಹಾಗೂ ಸಮಾಜದಲ್ಲಿ ಓಡಾಡ್ತಾ ಆಡುವ ಕನ್ನಡಕ್ಕಿಂತಲೂ ಬಹಳ ಭಿನ್ನವಾದದ್ದು ನಮ್ಮ ಕನ್ನಡ ಭಾಷೆ. ಅದರ ಸಂಪತ್ತು, ಅಲ್ಲಿರ್ತಕ್ಕಂಥ ಕೃತಿಗಳು, ಜನರ ಅನುಭವಗಳು ಎಲ್ಲ ಏನಿದೆ, ಬಹುದೊಡ್ಡ ಪ್ರಪಂಚ ಅದು. ಆ ಪ್ರಪಂಚದ ಒಳಗೆ ಹೋಗ್ಬಿಡ್ತು ಅಂದರೆ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ, ಇಷ್ಟವೂ ಆಗೋಲ್ಲ, ಅಷ್ಟು ಸೊಗಸಾದದ್ದು. ಅದನ್ನು ಸವಿಯುವ ಅವಕಾಶ ಸಿಕ್ಕಿದ್ರೆ ಅದನ್ನು ಬಿಡಬಾರ್ದು. ತಗೊಂಡಿದ್ದೀರಿ ಕನ್ನಡವನ್ನು.
ನಿಮಗೆ ಎಷ್ಟು ಆಸಕ್ತಿ ಇದೆಯೋ ಅಷ್ಟೇ ಆಸಕ್ತಿ ಬರೋ ಹಾಗೆ ಮಕ್ಕಳಿಗೆ ಪಾಠ ಹೇಳಿಕೊಡಬೇಕಾಗುತ್ತೆ. ಸಂತೋಷ ಮುನಿರಾಜ್ ಅವರೇ. ಸರಿತಾ ಅವರೇ, ಈಗಷ್ಟೇ ಮುನಿರಾಜು ಹೇಳಿದ್ರು ಕಬ್ಬಿಣದ ಕಡಲೆ ಗಣಿತ ಅಂತ. ಯಾಕೆ ಗಣಿತದ ಬಗ್ಗೆ ಈ ಆರೋಪ? ಹುಡುಗರಲ್ಲಿ ಬುದ್ಧಿವಂತಿಕೆ ಇಲ್ಲವಾ, ಅಥವಾ ವಿಷಯವೇ ಕಠಿಣವಾದದ್ದ, ಅಥವಾ ಅದನ್ನು ಸರಿಯಾಗಿ ಹೇಳ್ಕೊಡೋಕ್ಕೆ ಅಧ್ಯಾಪಕರ ಕೈಯಲ್ಲಿ ಆಗೋದಿಲ್ವಾ? ಏನು ಕಾರಣ? ಇಲ್ಲ ಸರ್, ನನಗೆ ಅನಿಸೋ ಮಟ್ಟಿಗೆ ಆಸಕ್ತಿ ಒಂದೇ ಕಾರಣ. ನಾವು ಯಾವುದೇ ವಿಷಯವನ್ನು ಕಲಿಬೇಕು ಅಂತಂದರೆ ಆಸಕ್ತಿ ಇರಬೇಕು ಅಷ್ಟೇ. ಅದು ಗಣಿತ ಆಗಿರ್ಬೋದು, ಕನ್ನಡನೂ ಆಗಿರ್ಬೋದು. ಎಷ್ಟೊಂದು ಸರಿ ನಾವು ಕನ್ನಡ ಹ್ರಸ್ವಸ್ವರ ದೀರ್ಘಸ್ವರನೇ ನಾವು ಮಿಸ್ಟೇಕ್ ಮಾಡಿಬಿಡ್ತೀವಿ, ಮಾತೃಭಾಷೆ ಆದರೂ ಕೂಡ. ಸೊ ಗಣಿತದಲ್ಲಿ ಆಸಕ್ತಿ ಇದ್ದರೆ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ. ಆಮೇಲೆ ಇದು ಆ್ಯಕ್ಚುಲಿ ನೋಡಿದರೆ ಪ್ರಾಕ್ಟಿಕಲಿ ನಮಗೆಲ್ಲ ಯೂಸ್ ಆಗೋಂಥದ್ದೇ ಗಣಿತ. ಬೀಜಗಣಿತ ಒಂದು ಬಿಟ್ಟರೆ ನಾವು ಅಂಕಗಣಿತ, ರೇಖಾಗಣಿತಗಳನ್ನು ದಿನನಿತ್ಯ ಜೀವನದಲ್ಲಿ ಬಳಸ್ತೀವಿ. ಸೊ ಮಕ್ಕಳಿಗೆ ಆಸಕ್ತಿ ಬರೋ ಹಾಗೆ ನಾವು ಮೂಡಿಸ್ಬೇಕಷ್ಟೇ ಸ್ಕೂಲಲ್ಲಿ. ಸೊ ಸ್ಟಾರ್ಟಿಂಗ್ ಆ ಮಕ್ಕಳಿಗೆ ಏನಾದರೂ ಮೂರ್ತ ಕಲ್ಪನೆಗಳನ್ನು ಕೊಟ್ಟಾಗ, ಬೀಜಗಳನ್ನು ಎಣಿಸೋದು ಅವುಗಳನ್ನು ಕೊಟ್ಟಾಗ, ಆಮೇಲೆ ಬರ್ತಾ ನಾವು ಅಮೂರ್ತ ಕಲ್ಪನೆಗಳಿಗೆ ಅವಾಗ ತೊಗೊಂಡು ಹೋಗಬೇಕು. ಆಸಕ್ತಿ ಬರೋ ಹಾಗೆ ಮಾಡಿದರೆ ಮಾತ್ರ ಮಕ್ಕಳು ಕಲೀಲಿಕ್ಕೆ ಸಾಧ್ಯ. ಮೊದಲು ಕಬ್ಬಿಣದ ಕಡಲೆ ಆಗಿದ್ದು ಆಮೇಲೆ ಸುಲಿದ ಬಾಳೆಹಣ್ಣಿನ ಥರ ಅದು ಈಸಿ ಆಗಿಬಿಡುತ್ತೆ. ಸೊ ಗಣಿತ ಈಸ್ ಎ ಕಿಂಗ್ ಆಫ್ ಆಲ್ ಸಬ್ಜೆಕ್ಟು. ಸೊ ಸೈನ್ಸ್ ಇಸ್ ಎ ಕ್ವೀನ್ ಆಫ್ ಆಲ್ ಸಬ್ಜೆಕ್ಟ್ ಅಂತ ಗೊತ್ತೇ ಇದೆ. ಸೊ ಗಣಿತದಲ್ಲಿ ಯಾರು ಆಸಕ್ತಿ ವಹಿಸ್ತಾರೋ ಅವರು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅದರಲ್ಲೂ ಕೂಡ ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ ಅನ್ನೋದು ಒಂದು ಅಧ್ಯಯನ ಹೇಳುತ್ತೆ. ಹಾಗಾಗಿ ಆಸಕ್ತಿ ಬೇಕು ಸರ್, ಅಷ್ಟೇ. ಈ ಗಣಿತ ಅನ್ನೋದು ಜ್ಞಾನಗಳ ತಾಯಿ. ನೀವು ಯಾವುದೇ ವಿಷಯ ತಗೊಳ್ಳಿ, ಹೌದು ಸರ್, ಅದು ಕನ್ನಡ ಸಾಹಿತ್ಯ ಆಗಿರಬಹುದು, ಸಂಗೀತ ಆಗಿರಬಹುದು, ವಿಜ್ಞಾನ ಆಗಿರಬಹುದು, ಗಣಿತವಿಲ್ಲದೆ ಇವುಗಳ ಮೇಲೆ ಪ್ರಭುತ್ವ ಸಾಧಿಸೋದು ಬಹಳ ಕಷ್ಟ. ಹೌದು ಸರ್. ಕಲಿಯೋದು ಬೇರೆ, ಪ್ರಭುತ್ವ ಪಡೆಯೋದು ಬೇರೆ. ಕನ್ನಡ ಭಾಷೆ ಮೇಲೆ ಪ್ರಭುತ್ವ ಬರಬೇಕು ಅಂದರೆ ಛಂದಸ್ಸು, ಆ ಅಕ್ಷರಗಳು, ಶಬ್ದಗಳು ಎಲ್ಲವೂ ಒಂದು ಹಿಡಿತ ಇದ್ದರೆ ಮಾತ್ರ. ಹೌದು ಸರ್. ಸಂಗೀತವಂತೂ ಪೂರ್ತಿ ಗಣಿತಮಯ. ಹೌದು ಸರ್. ಆದರೆ ನಮ್ಮಲ್ಲಿ ಯಾಕೋ ಗೊತ್ತಿಲ್ಲ, ಕಬ್ಬಿಣದ ಕಡಲೆ ಗಣಿತ ಭಾಳ ಕಷ್ಟ ಕಣೋ, ವಿಜ್ಞಾನ ಕಷ್ಟ ಕಣೋ, ಇಂಗ್ಲೀಷ್ ಕಷ್ಟ ಕಣೋ, ಹೀಗೆ ಕಷ್ಟ ಅಂತ ಹೇಳಿಬಿಟ್ರೆ ನಾವು ಕಷ್ಟ ಅಂತ ಭಾವಿಸ್ತೇವೆ. ಹಾಗಾಗಿ ಅಧ್ಯಾಪಕರಾಗಲಿ ಹೆತ್ತವರಾಗಲಿ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಅದು ಕಷ್ಟ ಇದು ಕಷ್ಟ ಅಂತ ಹೇಳಿದೆ ಎಲ್ಲವೂ ಸುಲಭ ಅಂತ ಹೇಳ್ತಂದರೆ ಅವನು ತನ್ನ ಆಸಕ್ತಿಯ ಕ್ಷೇತ್ರವನ್ನು ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಚಂದ್ರಶೇಖರ್ ಅವರೇ, ನೀವು ಯಾವ ಪಾಠ ಹೇಳ್ಕೊಡ್ತೀವಿ? ನಾನು ಈಗ LPS ಅಲ್ಲಿ ಇರೋದ್ರಿಂದ ಎಲ್ಲ ಭಾಷೆನೂ ಹೇಳ್ಕೊಡ್ತೀನಿ. ನನಗೆ ಇಷ್ಟವಾದ ಇದು ಸಬ್ಜೆಕ್ಟು ಇಂಗ್ಲೀಷು ಮತ್ತು ಗಣಿತ. ನಾನು ಗಣಿತ ಕಷ್ಟ ಅನ್ನೋದನ್ನ ತುಂಬ ಸುಲಭವಾಗಿ ಮಕ್ಕಳಿಗೆ ಹೇಳ್ಕೊಡ್ತೀನಿ. ಮಕ್ಕಳಿಗೆ ನಾವು ಕಷ್ಟಪಟ್ಟೋದ್ರ ಬದಲು ಇಷ್ಟಪಟ್ಟು ಓದಿ ಅಂತ ಹೇಳ್ಕೊಟ್ಟಾಗ ಮತ್ತು ಮೋಟಿವೇಶನ್ ಮಾಡಿದಾಗ ಬರುತ್ತೆ ಅಂತ ನಾನು ಕಂಡ್ಕೊಂಡಂಥ ದಾರಿಯಲ್ಲಿ. ಮತ್ತು ಇಂಗ್ಲೀಷ್ ಕೆಲವರಿಗೆ ಗ್ರಾಮರ್ ಬರ್ತಿರಲಿಲ್ಲ, ಅದನ್ನು ಬೇಸಿಕ್ಕಾಗಿ ಹೇಳ್ಕೊಡ್ತಾ ಬಂದರೆ ಅದನ್ನು ಫಂಕ್ಷನಲ್ ಇಂಗ್ಲೀಷ್ ರೂಪದಲ್ಲಿ ಹೇಳ್ಕೊಟ್ಟಾಗ ಮಕ್ಕಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ಕಲಿತಾರೆ. ಚಂದ್ರಶೇಖರ್ ಅವರೇ, ಈಗ ನನಗೆ ತೆಲುಗು ಭಾಷೆ, ತಮಿಳು ಭಾಷೆ ಸ್ವಲ್ಪ ಪರಿಚಯ ಇದೆ. ಆದರೆ ಅದರ ವ್ಯಾಕರಣವಾಗಲಿ, ಅದಿನ ವರ್ಣಮಾಲೆ ಆಗಲಿ ಏನೂ ಗೊತ್ತಿಲ್ಲ. ಆದರೂ ಯಾರಾದರೂ ಮಾತಾಡಿದ್ರೆ ಅರ್ಥ ಮಾಡ್ಕೋತೇನೆ, ಒಂದಷ್ಟು ಉತ್ತರ ಕೊಡ್ತೇನೆ. ಈ ತತ್ವವನ್ನು ಇಂಗ್ಲೀಷ್ಗೆ ಅನ್ವಯಿಸಬಹುದಾ? ದಯವಿಟ್ಟು ನೀವು ವ್ಯಾಕರಣ ಕಲಿಸಲೇಬೇಡಿ ಮಕ್ಕಳಿಗೆ. ಹೌದು ಸರ್. ಸುಮ್ಮನೆ ಸಣ್ಣ ಪುಟ್ಟ ವಾಕ್ಯಗಳನ್ನು ಇಂಗ್ಲೀಷಲ್ಲಿ ಕಲಿಸ್ತಾ ಬಂತು ಅಂದರೆ ಹೌದು ಸರ್, ಲೀಲಾಜಾಲವಾಗಿ ವಾಕ್ಯಗಳನ್ನು ಪ್ರಯೋಗಿಸುವ ಒಂದು ಪರಿಣತಿಯನ್ನು ಗಳಿಸಿದರೆ ಆಮೇಲೆ ನಿಧಾನಕ್ಕೆ ನೀವು ವ್ಯಾಕರಣ ಇತ್ಯಾದಿಗಳೆಲ್ಲ ಕಲಿಸಬಹುದೇ. ಇದು ನಾನು ಯಾಕೆ ಹೇಳಿದೆ ಅಂದರೆ ನನಗೆ ಹೈಸ್ಕೂಲ್ಗೆ ಹೋದಾಗ ಗ್ರಾಮರ್ ಕೇಳ್ತಿದ್ರು. ಬಂದು ಔಟರ್ಸ್ ಆಗ್ಬೋದು, ಬೇರೆಯವರು ಗ್ರಾಮರ್ ಬರ್ತಿರಲಿಲ್ಲ ಮಕ್ಕಳಿಗೆ. ವಾಟ್ ಈಸ್ ನೌನ್ ಅಂದಾಗ ಉತ್ತರ ಬರ್ತಿರಲಿಲ್ಲ. ಹಾಗಾಗಿ ನಾನು ಅದನ್ನು ಸ್ವಲ್ಪ ಮಕ್ಕಳಿಗೆ ಕಲಿಸ್ಕೊಡೋಣ ಸ್ಟಾರ್ಟಿಂಗ್ ಅಂತೇಳಿ. ಆಮೇಲೆ ನೀವು ಹೇಳಿದಾಗೆ ಫಂಕ್ಷನಲ್ ಇಂಗ್ಲೀಷ್ ಇದಿಲ್ಲ, ಶಿ ಈಸ್ ಎ ಗರ್ಲ್, ದಟ್ ಈಸ್ ಎ ಬುಕ್, ಆ ಥರದಾಗ ಬಂದಾಗ ತುಂಬ ಚೆನ್ನಾಗಿ ಕಲಿತಾರೆ, ಕಲಿಕೆ ಚೆನ್ನಾಗಾಗುತ್ತೆ. ಆಮೇಲೆ ಜನರಲ್ ಕ್ವಶನ್ಗಳು ಕೇಳೋದ್ರ ಮೂಲಕ ಮಕ್ಕಳಿಗೆ ಮೋಟಿವೇಶನ್ ಮಾಡಿ ಇಂಗ್ಲೀಷ್ ಕಲಿಸ್ಬೋದು. ಹೌದು, ಫಂಕ್ಷನಲ್ ಇಂಗ್ಲೀಷ್ ಅಂತ ಹೇಳಿದ್ರಲ್ಲ, ಅದನ್ನು ಕಲಿಸ್ಬೇಕಾಗಿದೆ ನಾವು. ಹೌದು, ಯಾವುದೇ ಒಂದು ಭಾಷೆಯನ್ನು ಕಲಿಬೇಕು ಅಂದರೆ ಆ ಫಂಕ್ಷನಲ್ ಆಸ್ಪೆಕ್ಟ್ ಏನಿದೆ ಅದಕ್ಕೆ ಗಮನ ಕೊಡಬೇಕೇ ಹೊರತು ನಾವು ಗ್ರಾಮರ್ಗೆ, ವರ್ಣಮಾಲೆಗೆ, ಕಾಗುಣಿತಕ್ಕೆ ಇವಕ್ಕೆಲ್ಲ ಹೋಗಬಾರ್ದು. ಕಾಗುಣಿತ ಅಂದ ಕೂಡಲೇ ತಲೆ ಕೆಟ್ಟು ಹೋಗುತ್ತೆ. ಹಾಗಾಗಿ ಆ ಫಂಕ್ಷನಲ್ ಅಂತ ಹೇಳಿದ್ರಲ್ಲ, ಅದು ತುಂಬ ತುಂಬ ಮುಖ್ಯವಾದಂಥ ವಿಚಾರ. ಎಲ್ಲ ಅಧ್ಯಾಪಕರು ಈ ತತ್ವವನ್ನು ಪರಿಪಾಲಿಸಿದ್ರೆ ಚೆನ್ನಾಗಿರುತ್ತೆ. ಮುನಿರಾಜು ಅವರೇ, ಒಬ್ಬ ಅಧ್ಯಾಪಕನಿಗೆ ಇರಬೇಕಾದ ಅತ್ಯುತ್ತಮ ಗುಣ ಯಾವುದು? ಒಂದು ಉತ್ತಮ ಶಿಕ್ಷಕ ಸಮಯವನ್ನು ಪಾಲನೆ ಮಾಡ್ತಾನೆ ಸರ್.
ಸಮಯ ಪಾಲನೆ ಮಾಡಬೇಕು. ವಿಷಯದ ಬಗ್ಗೆ ಆಳವಾಗಿ ಜ್ಞಾನವನ್ನು ತಿಳಿಯದೆ ತರಗತಿಯಲ್ಲಿ ಬೋಧಿಸಬಾರ್ದು ಸರ್. ಮಕ್ಕಳು ಪ್ರಶ್ನೆ ಮಾಡಿದಾಗ ಮಕ್ಕಳ ಸಮಸ್ಯೆಗೆ ಸೂಕ್ತವಾದಂಥ ಉತ್ತರವನ್ನು ಸ್ಥಳದಲ್ಲೇ ಕೊಡುವಷ್ಟು ನಿಪುಣನಾಗಿರಬೇಕು ಸರ್. ಮತ್ತು ಶಾಲೆಯಲ್ಲಿ ಓದುವಂಥ ಮಕ್ಕಳು ತನ್ನ ಸ್ವಂತ ಆಸ್ತಿ ಅಂತ ಭಾವಿಸಬೇಕು. ಮಕ್ಕಳನ್ನು ಮುಂದಿನ ಸಮಾಜಕ್ಕೆ ನಿರ್ಮಾಣ ಮಾಡ್ತಿದ್ದೀವಿ ಅಂತಕ್ಕಂಥದ್ದನ್ನು ಒಂದು ನಿಮಿಷವೂ ಕೂಡ ಎಚ್ಚರ ತಪ್ಪದಂತೆ ನಾವು ಕಾಪಾಡಬೇಕು ಸರ್. ಸರಿತಾ ಅವರೇ, ನಮಗೇನು ಅನಿಸುತ್ತೆ, ಯಾವ ಗುಣ ಇರಬೇಕು? ತಾವಂತೂ ವಿಜ್ಞಾನ ಶಿಕ್ಷಕರು, ಹಾಗಾಗಿ ನಿರೀಕ್ಷೆ ಮಾಡ್ತಾ ಇದ್ದೇನೆ ಏನು ಉತ್ತರ ಕೊಡ್ತೀರಿ ಅಂತ. ಸೊ ವಿದ್ಯಾರ್ಥಿಗಳನ್ನು ಇನ್ಸ್ಪೈರ್ ಮಾಡೋಕ್ಕಂಥದ್ದೇ ಒಂದು ಉತ್ತಮ ಗುಣ ಸರ್. ಒಬ್ಬ ಶಿಕ್ಷಕನಿಗೆ ಯಾವುದೇ ವಿಷಯ ಆಗಲಿ ಅವ್ನು ಕಲಿಬೇಕಂದ್ರೆ ಅವನಿಗೆ ಅದರಲ್ಲಿ ಆಸಕ್ತಿ ಬರೋ ಹಾಗೆ ಅದನ್ನು ಉತ್ತೇಜಿಸಬೇಕು. ಈಗ ನಾನು ಕ್ಲಾಸಲ್ಲೂ ಅಷ್ಟೇ ಸೈನ್ಸ್ ಮಕ್ಕಳು ನೆಕ್ಸ್ಟ್ ಏನು ತೊಗೊಳ್ತೀರಾ ಅಂದಾಗ ಮಿಡ್ಸ್ ಆರ್ಟ್ಸ್ ಹೋಗ್ತೀವಿ, ಕಾಮರ್ಸ್ ಹೋಗ್ತೀವಿ ಅಂತ ಹೇಳ್ತಾರೆ. ಸೊ ನಾನು ಆ್ಯಸ್ ಎ ಸೈನ್ಸ್ ಸ್ಟೂಡೆಂಟ್ ನಾನು ಕೂಡ ಅವ್ರಿಗೆ ಹೇಳ್ತೀನಿ, ವಿಷಯದಲ್ಲಿ ಆಸಕ್ತಿ ತೊಗೊಳ್ಳಿ, ಸೈನ್ಸ್ ತೊಗೊಳ್ಳಿ, ಬೇಸಿಕ್ ಸೈನ್ಸ್ ತೊಗೊಳ್ಳಿ, ಮಾಡಿ ಅಂತ ಹೇಳಿ. ಸೊ ಹುಡುಗರನ್ನು ಇನ್ಸ್ಪೈರ್ ಮಾಡೋದೇ ಒಂದು ಮುಖ್ಯವಾದ ಗುಣ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಅದು ಅಧ್ಯಾಪಕರು ಇನ್ಸ್ಪಿರೇಷನ್ ತುಂಬಬೇಕು. ಎಷ್ಟೋ ಸರಿ ಪಾಠ ಮಾಡುವಾಗ ನನ್ನ ಸ್ಕೂಲ್ ಡೇಸನ್ನೇ ಇನ್ಸ್ಪಿರೇಷನ್ ಕೊಡ್ತಾ ಇರ್ತೀನಿ ಅವ್ರಿಗೆ. ನಾನು ಮಿಸ್ ನಾವಿಲ್ಲ ಕನ್ನಡ ಮೀಡಿಯಮ್ ಓದಲ್ಲ, ನಾವು ಇಂಗ್ಲೀಷ್ ಮೀಡಿಯಮ್ ಓದ್ತೀವಿ ಅಂತ ಹೇಳ್ತಾರೆ. ನಂದೇ ಹೇಳ್ತೀನಿ, ನಾನು 1 to 10 ಕನ್ನಡ ಮೀಡಿಯಮೇ ನಾನು ಓದಿದ್ದು. PUC ಫಸ್ಟ್ ಇಯರ್ಗೆ ಹೋದಾಗ ಎಲ್ಲ ಫುಲ್ ಇಂಗ್ಲೀಷಲ್ಲಿ ಇತ್ತು. ನಾನು ಅದನ್ನು ಕನ್ನಡದಲ್ಲೇ ಬರ್ಕೊಳ್ತಾ ಇದ್ದೆ. ಅಷ್ಟು ಬೇಗ ಇಂಗ್ಲೀಷು ಸ್ಪೆಲ್ಲಿಂಗ್ ಆಗಲಿ ಅಷ್ಟು ಕ್ಯಾಚ್ ಆಗ್ತಿರ್ಲಿಲ್ಲ. ಅವ್ರಿಗೆ ಹೇಳ್ತಾ ಇದ್ದೆ, ನನಗೂ ಮೊದಲನೇ ವರ್ಷ ಕಷ್ಟ ಆಯಿತು, 2ನೇ ವರ್ಷ ಬರ್ತಾ ಬರ್ತಾ ನಾನು ಅದಕ್ಕೆ ಪಿಕಪ್ ಮಾಡ್ಕೊಂಡು ಹೋದೆ, ನೀವು ಹಾಗೆ ಮಾಡಿ ಓದಿ, ಇಲ್ಲೇ ಸಮೀಪದಲ್ಲೇ ಸ್ಕೂಲ್ ಇದೆ ಓದ್ರಿ ಅಂತ ನಾನು ಅವ್ರಿಗೆ ಇನ್ಸ್ಪೈರ್ ಮಾಡ್ತಾ ಇರ್ತೀನಿ ಸರ್. ಎಷ್ಟೋ ಮಕ್ಕಳು ನಮ್ಮ ಮಕ್ಕಳು ಸೈನ್ಸ್ ತೊಗೊಂಡಿದ್ದಾರೆ, ಖುಷಿ ಆಗುತ್ತೆ ನನಗೆ. ಸೈನ್ಸ್ ತೊಗೊಂಡಿದ್ದಾರೆ ಸರ್. ಮೊದಲು ಶಿಕ್ಷಕ ಆದರೂ ತನ್ನ ವೃತ್ತಿಯನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಅದನ್ನು ಫಸ್ಟ್ ಅವ್ರ ಮನಸ್ಸಲ್ಲಿ ಇಟ್ಕೊಬೇಕು. ನಂತರ ಮಕ್ಕಳ ಮನಸ್ಸಿಗೆ ಮಕ್ಕಳ ಮಟ್ಟಕ್ಕೆ ಹೋಗಿ ಮಕ್ಕಳಿಗೆ ತುಂಬ ಬೇಜಾರಾಗದಂಗೆ ಪಾಠ ಮಾಡಬೇಕು. ಮತ್ತು ಮಕ್ಕಳು ಪ್ರಶ್ನೆ ಕೇಳಿದಾಗ ಯಾವುದೇ ಕಾರಣಕ್ಕೆ ಅವ್ರನ್ನ ನಾವು ನಾಕ್ ಮಾಡಬಾರ್ದು. ಅವ್ರನ್ನ ಪ್ರಶ್ನೆ ಕೇಳುವಂಥ ಒಂದು ಗುಣವನ್ನು ಬೆಳೆಸಿದಾಗ ಮಕ್ಕಳಿಗೆ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟಾಗ ಚೆನ್ನಾಗಿರುತ್ತೆ. ನಾವಾಗ ಉತ್ತಮ ಶಿಕ್ಷಕರಾಗ್ತೀವಿ ಮತ್ತು ಸಮಾಜಕ್ಕೆ ಒಳ್ಳೆಯದನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಚಂದ್ರಶೇಖರ್ ಅವರೇ, ಭಾಳ ಒಳ್ಳೆಯ ವಿಚಾರ ತಿಳಿಸಿದ್ರಿ. ಅಧ್ಯಾಪಕ ವೃತ್ತಿಯ ಬಗ್ಗೆ ಮೊದಲು ನಿಮಗೆ ಪ್ರೀತಿ ಇರಬೇಕು ಅಲ್ವಾ? ನನಗೆ ಅನಿಸೋದು ಏನು ಅಂದರೆ ಪ್ರೀತಿಯ ಜೊತೆ ಅಭಿಮಾನ ಇರಬೇಕು. ಯಾಕಂದರೆ ಈ ದೇಶದ ಭವಿಷ್ಯ ಪ್ರಜೆಗಳನ್ನು ಕಟೆಯುವ ಶಿಲ್ಪಿಗಳು ನೀವು. ಈ ಭಾರತದ ಭವಿಷ್ಯವನ್ನು ಬರೆಯೋರು ನೀವು. ಅಂತಹ ಯಾರಿಗೆ ಗೊತ್ತು, ನೀವು ಪಾಠ ಹೇಳಿದಂಥ ವಿದ್ಯಾರ್ಥಿಗಳಲ್ಲಿ ಯಾರ್ಯಾರು ಯಾವ್ಯಾವ ಮಟ್ಟಕ್ಕೆ ಮಾಡ್ತಾರೋ ಯಾರು ಬಲ್ಲರು. ಆದರೆ ಎಲ್ಲೋ ಒಂದು ಕಡೆಗೆ ಆಹಾ ಇವನು ನನ್ನ ಶಿಷ್ಯ, ನೋಡು ಇವತ್ತು ಮುಖ್ಯಮಂತ್ರಿ ಆಗಿದ್ದಾನೆ ಅಂತ ಎಷ್ಟು ಹೆಮ್ಮೆಯಿಂದ ಹೇಳ್ಕೊತೀರಿ ನೀವು. ಹಾಗಾಗಿ ಅಭಿಮಾನ ಇರಬೇಕು. ಹಾಗೆ ತಾವು ಹೇಳಿದಾಗೆ ಪ್ರೀತಿಸಬೇಕು. ಮತ್ತೊಂದು ಒಳ್ಳೆಯ ಮಾತನ್ನು ಹೇಳಿದಿರಿ, ಮಕ್ಕಳ ಮಟ್ಟಕ್ಕೆ ಇಳಿದು ಪಾಠವನ್ನು ಹೇಳಬೇಕು ಅಂತ. ನನಗೆ ಗೊತ್ತಿದೆ ಅಂತ ಹೇಳಿ ಇರೋದನ್ನೆಲ್ಲ ಹೇಳೋಕ್ಕೆ ಶುರು ಮಾಡ್ತು ಅಂದರೆ ತಪ್ಪಾಗುತ್ತದೆ. ಹಾಗಾಗಿ ಒಳ್ಳೆ ನಾಡಿ ಮಿಡಿತ ತಮಗೆ ಸಿಕ್ಕಿದೆ ಶಿಕ್ಷಣದ್ದು, ತುಂಬ ಸಂತೋಷ. ಇನ್ನೂ ಒಂದಷ್ಟು ಮಾತನಾಡೋ ಆಸೆ ಇತ್ತು ನನಗೆ ಶಿಕ್ಷಣದ ಬಗ್ಗೆ. ಕನ್ನಡ ಮಾಧ್ಯಮ ಒಳ್ಳೆಯದಾ, ಇಂಗ್ಲೀಷ್ ಮಾಧ್ಯಮ ಒಳ್ಳೆಯದಾ, ಆಮೇಲೆ ವಿಜ್ಞಾನವೇ ಮುಂದಿನ ಬದುಕು ಅಂತ ಎಲ್ಲರೂ ಹೇಳ್ತಿದ್ದಾರೆ, ಸಾಹಿತ್ಯ ವಿಷಯಗಳಿಗೆ ಒಂದು ಆದ್ಯತೆ ಇರುತ್ತಾ, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳೋಕ್ಕಂತೂ ಆಸೆ ಇತ್ತು ನನಗೆ. ಆದರೆ ಸಮಯ ಅನ್ನೋದು ಬೆನ್ನು ತಟ್ಟಿ ಹೇಳ್ತಾ ಇದೆ. ಮೊದಲು ಒಂದಷ್ಟು ಪ್ರಶ್ನೆಗಳನ್ನು ಮುಗಿಸ್ಬಿಡೋಣ, ಆನಂತರ ಸಮಯ ಸಿಕ್ಕಿದ್ರೆ ಮಾತುಕತೆ ಮುಂದುವರಿಸೋಣ. ಮುನಿರಾಜು ಅವರೇ, ಸಿದ್ಧವಾಗಿದ್ದೀರಾ? ನಾವು ಸಿದ್ಧವಾಗಿದ್ದೀರಿ ಅಂದರೆ ಪ್ರಶ್ನೆಗಳನ್ನು ಕೇಳೋಕ್ಕೆ ನಾವು ಸಿದ್ಧವಾಗಿದ್ದೇವೆ. ಮೊದಲ ಪ್ರಶ್ನೆ, ನಮ್ಮ ಸಂಸ್ಕೃತಿಯಲ್ಲಿ ಗುರು ಎನ್ನುವ ಶಬ್ದದ ಅರ್ಥವೇನು? ಮೋಕ್ಷವನ್ನು ನೀಡುವವನು, ಕತ್ತಲನ್ನು ಕಳೆಯುವವನು? ಮುಂದಿನ ಪ್ರಶ್ನೆ, ಪಾಶ್ಚಾತ್ಯ ತತ್ವಶಾಸ್ತ್ರದ ಅನ್ವಯ ಗುರುವಿನ ಗುರು ಯಾರು? ಸಾಕ್ರೆಟಿಸ್, ಅರಿಸ್ಟಾಟಲ್? ಸಾಕ್ರೆಟಿಸ್. ಮುಂದಿನ ಪ್ರಶ್ನೆ, ಭಾರತೀಯ ಸಂಸ್ಕೃತಿಯ ಅನ್ವಯ ಗುರುಗಳ ಗುರು ಅಥವಾ ಆದಿಗುರು ಯಾರು? ಬೃಹಸ್ಪತಿ, ದಕ್ಷಿಣಾಮೂರ್ತಿ? ಬೃಹಸ್ಪತಿ. ಮುಂದಿನ ಪ್ರಶ್ನೆ, ಸಾಕ್ರೆಟೀಸನ ಅನ್ವಯ ಓರ್ವ ಗುರುವಿನ ಕೆಲಸವೇನು? ಪ್ರಶ್ನೆಗಳ ಮೂಲಕ ಸತ್ಯವನ್ನು ಸ್ವಯಂ ಅರಿಯುವುದು, ಗುರುವಿನ ಉಪದೇಶದ ಮೂಲಕ ಸತ್ಯವನ್ನು ತಿಳಿಯುವುದು?
ಪ್ರಶ್ನೆಗಳ ಮೂಲಕ ಸತ್ಯವನ್ನು ಸ್ವಯಂ ಅರಿಯುವುದು. ಮುಂದಿನ ಪ್ರಶ್ನೆ. ಪಾಶ್ಚಾತ್ಯ ಮತ್ತು ಪೌರ್ವಾತ್ಯ ಗುರುಗಳ ಅನ್ವಯ ಶಿಕ್ಷಣದ ಅಂತಿಮ ಗುರಿ ಏನು? ವೈಚಾರಿಕತೆ, ರ್ಯಾಷನಲಿಸಮ್, ಮೋಕ್ಷ, ಲಿಬರೇಷನ್. ಅದು ಒಂದು. ಮೋಕ್ಷ, ಲಿಬರೇಷನ್, ವೈಚಾರಿಕತೆ, ರ್ಯಾಷನಲಿಸಮ್. ಯಾವುದು ಮೊದಲು, ಯಾವುದು ನಂತರ? ಮೋಕ್ಷ, ವೈಚಾರಿಕತೆ ಸರ್. ಮೋಕ್ಷ, ವೈಚಾರಿಕತೆ. ವೈಚಾರಿಕತೆ ಯಾವುದು? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಗುರು ಕತ್ತಲನ್ನು ಕಳೆಯುವವನು. ಗು ಅಂದರೆ ಕತ್ತಲು, ರು ಎಂದರೆ ಕಳೆಯುವವನು. ಹಾಗಾಗಿ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಕೊಡುವವನನ್ನು ಗುರು ಅಂತ ನಾವು ಕರಿತೇವೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮುಂದಿನ ಪ್ರಶ್ನೆಗೆ ಉತ್ತರ ಅರಿಸ್ಟಾಟಲ್ ಸರಿಯಾದ ಉತ್ತರ ಆಗಿತ್ತು. ಯಾಕಂದರೆ ಇಡೀ ಪಾಶ್ಚಾತ್ಯ ತತ್ವಜ್ಞಾನ ಏನಿದೆ ಹಾಗೂ ಈಗ ಅವರು ಅನುಸರಿಸ್ತಾ ಇರ್ತಕ್ಕಂಥ ಶಿಕ್ಷಣ ಪದ್ಧತಿ ಏನಿದೆ ಅದರ ಮೂಲವನ್ನು ನಾವು ಸಾಕ್ರೆಟೀಸಲ್ಲಿ ಕಾಣೋದಕ್ಕಿಂತ ಹೆಚ್ಚಾಗಿ ನಾವು ಕಾಣೋದು ಅರಿಸ್ಟಾಟಲಲ್ಲಿ. ಹಾಗಾಗಿ ಆತನನ್ನೇ ಗುರುವಿನ ಗುರು ಅಂತ ಪರಿಗಣಿಸ್ತಾರೆ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ದಕ್ಷಿಣಾಮೂರ್ತಿ ಸರಿಯಾದ ಉತ್ತರ ಆಗಿತ್ತು. ಎಲ್ಲ ವಿದ್ಯೆಗಳ ಒಡೆಯ ಅಂತೆ ದಕ್ಷಿಣಾಮೂರ್ತಿ. ಅದರಲ್ಲೂ ಅಧ್ಯಾತ್ಮ ವಿದ್ಯೆ ಅಂತ ಏನು ಕರಿತೇವೆ ಅದು ದಕ್ಷಿಣಾಮೂರ್ತಿಯ ಕೃಪೆ, ಇಲ್ಲದೆ ಒಲಿಯೋಲ್ಲ ಅನ್ನೋದು ಪೌರ್ವಾತ್ಯ ದೇಶಗಳ ಒಂದು ನಂಬಿಕೆ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಪ್ರಶ್ನೆಗಳ ಮೂಲಕ ಸತ್ಯವನ್ನು ಸ್ವಯಂ ಅರಿಯುವುದು. ಸಾಕ್ರೆಟೀಸನ ಬಗ್ಗೆ ಓದೋಕ್ಕೆ ಶುರು ಮಾಡ್ತು ಅಂದರೆ ಅವನು ಎಲ್ಲೂ ಯಾವುದು ಇದೇ ಉತ್ತರ ಅಂತ ಹೇಳಲ್ಲ. ಅವನೇನು ಮಾಡ್ತಾನೆ, ಒಂದು ಸಮಸ್ಯೆ ತಗೋತಾನೆ. ನಿನಗೇನು ಅನಿಸುತ್ತೆ, ನಿನಗೇನು ಅನಿಸುತ್ತೆ, ನಿನಗೇನು ಅನಿಸುತ್ತೆ, ಯಾಕೆ ನಿನಗೆ ಈ ರೀತಿ ಯಾಕೆ ಅನಿಸುತ್ತೆ, ಹೀಗೆ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ಪ್ರಶ್ನೆಗಳ ಮೂಲಕವೇ ಉತ್ತರವನ್ನು ನಾವೇ ಕಂಡುಕೋಬೇಕು. ಅವನು ಅಂತಿಮ ತೀರ್ಮಾನವನ್ನು ಕೊಡ್ತಾನೇ ಇರಲಿಲ್ಲ. ಅದು ಅವನ ಒಂದು ಪದ್ಧತಿಯಾಗಿತ್ತು. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಮೋಕ್ಷ, ಲಿಬರೇಷನ್, ವೈಚಾರಿಕತೆ, ರ್ಯಾಷನಲಿಸಮ್. ಪಾಶ್ಚಾತ್ಯ ದೇಶ, ಪೌರ್ವಸ್ಯ ದೇಶ ಅಂತ ತಗೊಂಡಾಗ ಪೌರ್ವಸ್ಯ ದೇಶದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಎಲ್ಲ ಶಿಕ್ಷಣದ ಮೂಲ ಉದ್ದೇಶ ಮೋಕ್ಷ ಅಂತ ಹೇಳ್ತಾರೆ. ಆದರೆ ಪಾಶ್ಚಾತ್ಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೋಕ್ಷ ಅನ್ನೋದಕ್ಕೆ ಅಲ್ಲಿ ಸ್ಥಳವೇ ಇಲ್ಲ. ವೈಚಾರಿಕತೆ, ರ್ಯಾಷನಲಿಸಮ್. ಇದು ಯಾಕೆ ಹೀಗೆ ಯಾಕೆ ಮನುಷ್ಯ ವರ್ತಿಸ್ತಾನೆ, ಹೀಗೆ ಪ್ರಶ್ನೆಗಳನ್ನು ಕೇಳ್ತಾ ಬದುಕನ್ನು ಹಸನು ಮಾಡಿಕೊಳ್ಳುವ ಒಂದು ಪದ್ಧತಿಯವರದು. ಬಹಳ ಸಂತೋಷ, ಧನ್ಯವಾದಗಳು. ಸರಿತಾ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ವಿದ್ಯೆಯನ್ನು ಅಪರಾವಿದ್ಯಾ ಮತ್ತು ಪರಾವಿದ್ಯಾ ಎಂದು ವಿಂಗಡಿಸಿದ ಮೊದಲ ಪ್ರಾಚೀನ ಗ್ರಂಥ ಯಾವುದು? ಮುಂಡಕ ಉಪನಿಷತ್, ತೈತರೀಯ ಉಪನಿಷತ್. ತೈತರೀಯ ಉಪನಿಷತ್. ಮುಂದಿನ ಪ್ರಶ್ನೆ. ಸಾಕ್ರೆಟೀಸನ ಶಿಷ್ಯ ಪ್ಲೇಟೋ ಅನ್ವಯ ಗುರುವಿನ ಕೆಲಸವೇನು? ವಿದ್ಯಾರ್ಥಿಗಳಲ್ಲಿರುವ ದೈವತ್ವವನ್ನು ಜಾಗೃತಗೊಳಿಸುವುದು ಅಥವಾ ಭ್ರಮೆಗಳಿಂದ ಮುಕ್ತಿಯನ್ನು ಕೊಡುವುದು? ಫ್ರೀ ಫ್ರಮ್ ಇಲ್ಯೂಷನ್ಸ್. ಭ್ರಮೆಗಳಿಂದ ಮುಕ್ತಿಯನ್ನು ಕೊಡುವುದು. ಮುಂದಿನ ಪ್ರಶ್ನೆ. ಸ್ವಾಮಿ ವಿವೇಕಾನಂದರ ಅನ್ವಯ ಗುರುವಿನ ಮೂಲ ಉದ್ದೇಶವೇನು? ದೈವತ್ವವನ್ನು ಜಾಗೃತಗೊಳಿಸುವುದು, ವಿಚಾರ ಶಕ್ತಿಯನ್ನು ಬೆಳೆಸುವುದು? ವಿಚಾರ ಶಕ್ತಿಯನ್ನು ಬೆಳೆಸುವುದು. ಮುಂದಿನ ಪ್ರಶ್ನೆ. ಜಿಡ್ಡು ಕೃಷ್ಣಮೂರ್ತಿಯವರ ಅನ್ವಯ ಗುರುವಿನ ಮೂಲ ಉದ್ದೇಶವೇನು? ಗುರುವೋ ಓರ್ವ ಬೆಳಕಿನಂತೆ, ಗುರುವೋ ಓರ್ವ ಕನ್ನಡಿಯಂತೆ? ಗುರುವು ಓರ್ವ ಬೆಳಕಿನಂತೆ. ಮುಂದಿನ ಪ್ರಶ್ನೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಕರ್ನಾಟಕದ ಯಾವ ವಿಶ್ವವಿದ್ಯಾನಿಲಯದಲ್ಲಿ ಪಾಠವನ್ನು ಹೇಳಿದರು? ಮೈಸೂರು ವಿಶ್ವವಿದ್ಯಾನಿಲಯ, ಬೆಂಗಳೂರು ವಿಶ್ವವಿದ್ಯಾನಿಲಯ. ಮೈಸೂರು ವಿಶ್ವವಿದ್ಯಾನಿಲಯ. ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆಗೆ ಉತ್ತರ ಮುಂಡಕ ಉಪನಿಷತ್ತಾಗಿತ್ತು. ಮೊದಲ ಬಾರಿಗೆ ಲೌಕಿಕ ವಿದ್ಯೆ, ಪಾರಲೌಕಿಕ ವಿದ್ಯೆ ಅಂತ ವಿದ್ಯಾಭ್ಯಾಸವನ್ನು ಎರಡು ಗುಂಪುಗಳಲ್ಲಿ ವಿಂಗಡಿಸಿದ್ದು. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಭ್ರಮೆಗಳಿಂದ ಮುಕ್ತಿ, ಫ್ರೀ ಫ್ರಮ್ ಇಲ್ಯೂಷನ್ಸ್.
ಬದುಕಲ್ಲಿ ಅನೇಕ ಭ್ರಮೆಗಳಿರುತ್ತವೆ. ಆ ಭ್ರಮೆಗಳಿಂದ ಕಳಚಿ ನಾವು ಹೊರಗೆ ಬರಬೇಕು ಅನ್ನೋದು ಆತನ ಶಿಕ್ಷಣದ ಮೂಲ ಉದ್ದೇಶ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಆ ದೈವತ್ವ ಅನ್ನೋದು ಇರುತ್ತೆ, ಅದನ್ನು ಜಾಗೃತಗೊಳಿಸೋದು ಶಿಕ್ಷಣದ ಮೂಲ ಉದ್ದೇಶ ಅನ್ನೋ ಮಾತನ್ನು ವಿವೇಕಾನಂದರು ಹೇಳ್ತಾರೆ. 4ನೇ ಪ್ರಶ್ನೆಗೆ ಉತ್ತರ, ಗುರುವು ಓರ್ವ ಕನ್ನಡಿಯಂತೆ ಅಂತ ಹೇಳ್ತಾರೆ ಜಿಡ್ಡು ಕೃಷ್ಣಮೂರ್ತಿ ಅವರು. ಅಂದರೆ ಶಿಷ್ಯ ಸರಿ ಮಾಡ್ತಿದ್ದಾನ, ತಪ್ಪು ಮಾಡ್ತಿದ್ದಾನ, ಅದನ್ನು ತೋರಿಸ್ಕೊಡ್ಬೇಕಾಗುತ್ತೆ. ಒಂದು ರೀತಿ ಕನ್ನಡಿ ನಿರ್ದಾಕ್ಷಿಣ್ಯವಾಗಿ ಯಾವುದೇ ಪಕ್ಷಪಾತ ಇಲ್ಲದೆ ಸತ್ಯವನ್ನು ಹೇಳ್ತಾ ಹೋಗುತ್ತೆ. ಹಾಗೆ ಗುರುವು ಇರಬೇಕು ಅನ್ನೋದು ಅವರ ಆಶಯ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಮೈಸೂರು ವಿಶ್ವವಿದ್ಯಾನಿಲಯ ಉತ್ತರ ಸರಿಯಾಗಿದೆ. ರಾಧಾಕೃಷ್ಣನ್ ಅವರು ಮೈಸೂರು ವಿಶ್ವವಿದ್ಯಾನಿಲಯವನ್ನು ಬಿಟ್ಟು ಬೇರೆ ವಿಶ್ವವಿದ್ಯಾನಿಲಯಕ್ಕೆ ಹೋಗುವಾಗ ಅವರನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಸಾರೋಟಲ್ಲಿ ಕುದುರೆ ಕಟ್ಟಿರ್ತಾರೆ. ಹುಡುಗರು ಆ ಕುದುರೆಯನ್ನು ಬಿಚ್ಚಿಬಿಡ್ತಾರೆ. ಹುಡುಗರೇ ಇಡೀ ಸಾರೋಟನ್ನು ನಿಧಾನಕ್ಕೆ ಎಳ್ಕೊಂಡು ಸರತಿಯ ಮೇಲೆ ಇಡೀ ನಗರವನ್ನು ಸುತ್ತ ಹಾಕ್ತಾ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಈ ರೀತಿಯಾದ ಬೀಳ್ಕೊಡುಗೆ ಬಹುಶಃ ಯಾವ ಅಧ್ಯಾಪನಿಗೂ ಸಿಕ್ಕಿಲ್ಲ ಅನ್ನೋದು ನನ್ನ ಅನಿಸಿಕೆ. ಬಹಳ ಚೆನ್ನಾಗಿ ಉತ್ತರವನ್ನು ಕೊಟ್ರಿ ಚಂದ್ರಶೇಖರ್. ಎಸ್ ಸರ್. ಆರಂಭಿಸಬಹುದಾ? ಹೌದು ಸರ್. ಮೊದಲ ಪ್ರಶ್ನೆ, ಇವರು ಕುವೆಂಪು ಅವರ ಗುರುಗಳು. ಇವರಿಗೆ ರಾಮಾಯಣ ದರ್ಶನಂ ಅರ್ಪಿಸುವರು. ಆ ಗುರುಗಳು ಯಾರು ಅಂತ? ತಳುಕಿನ ವೆಂಕಣ್ಣಯ್ಯನ, BM ಶ್ರೀಕಂಠಯ್ಯನ? ತಳುಕಿನ ವೆಂಕಣ್ಣಯ್ಯ. ಮುಂದಿನ ಪ್ರಶ್ನೆ, ತರಾಸು ಯಾರನ್ನು ತಮ್ಮ ಗುರುಗಳು ಹಾಗೂ ಮಾರ್ಗದರ್ಶಕರು ಎಂದು ಭಾವಿಸಿದ್ದರು? ಅನಾಕ್ರು, ಕುವೆಂಪು? ಅನಾಕ್ರು. ಮುಂದಿನ ಪ್ರಶ್ನೆ, 1918ರಲ್ಲಿ BA ಹಾಗೂ 1935ರಲ್ಲಿ MA ಮಾಡಿ ಯಾರು ಸೊಲ್ಲಾಪುರದ DAV ಕಾಲೇಜಿನಲ್ಲಿ ಪಾಠವನ್ನು ಮಾಡಿದರು? ವಿನಾಯಕ ಕೃಷ್ಣ ಗೋಕಾಕ್, ದರಾ ಬೇಂದ್ರೆ? ಮುಂದಿನ ಪ್ರಶ್ನೆ, ಯಾರು 1970ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದರು? ಚಂದ್ರಶೇಖರ ಕಂಬಾರ, UR ಅನಂತಮೂರ್ತಿ? ಮುಂದಿನ ಪ್ರಶ್ನೆ, ಯಾರು ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ವಿದ್ಯಾಲಯದಲ್ಲಿ ಮನಃಶಾಸ್ತ್ರ ಹಾಗೂ ತರ್ಕಶಾಸ್ತ್ರದ ಪ್ರಾಧ್ಯಾಪಕರಾಗಿ ಬದುಕನ್ನು ಆರಂಭಿಸಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದರು? SL ಭೈರಪ್ಪ, ವೀರಪ್ಪ ಮೊಯ್ಲಿ? SL ಭೈರಪ್ಪ. ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆಗೆ ಉತ್ತರ ತಳುಕಿನ ವೆಂಕಣ್ಣಯ್ಯ, ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಆನ ಕೃಷ್ಣರಾಯರು, ಉತ್ತರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ದರಾ ಬೇಂದ್ರೆ, ಉತ್ತರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ UR ಅನಂತಮೂರ್ತಿ, ಉತ್ತರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ SL ಭೈರಪ್ಪ, ಉತ್ತರ ಸರಿಯಾಗಿದೆ. ತಾವು ಮೂವರು ಬಿಡುವು ಮಾಡಿಕೊಂಡು ಅಧ್ಯಾಪಕರ ದಿನಾಚರಣೆಯ ಈ ದಿನದಂದು ಒಬ್ಬ ಅಧ್ಯಾಪಕನ ಬಗ್ಗೆ ಇರಬೇಕಾದ ಗುಣಗಳ ಬಗ್ಗೆ ಒಳ್ಳೆಯ ಒಳನೋಟವನ್ನು ಕೊಟ್ಟರೆ, ಜೊತೆಗೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ನಮ್ಮ ಅರಿವನ್ನು ಹೆಚ್ಚಿಸಿದ್ದೀರಿ. ತಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಆದರೆ ಪುಸ್ತಕಗಳನ್ನು ಕೊಡಬೇಕಾದ ಕೆಲಸ ನಮ್ಮ ಪಾಲಿಗೆ ಉಂಟು. ಮುನಿರಾಜು ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಧನ್ಯವಾದಗಳು. ಸರಿತಾ ಜೋಶಿ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ಧನ್ಯವಾದಗಳು. ಹಾಗೆಯೇ ಚಂದ್ರಶೇಖರ್ ಅವರಿಗೂ ಸಹ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಮೂವರಿಗೂ ಸಹ ಅಧ್ಯಾಪಕರ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ತಾವು ಶುಭಾಶಯಗಳನ್ನು ಅರ್ಪಿಸ್ಬಿಡಿ ನಮ್ಮ ವೀಕ್ಷಕರಿಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.